ಬೆಂಗಳೂರಿಂದ ಚೆನ್ನಮ್ಮ ಅವರ ಪಾರ್ಥಿವ ಶರೀರದ ಅಂತಿಮ ಯಾತ್ರೆ ಹಾಸನದತ್ತ ಸಾಗ್ತಾ ಇದೆ. ದಾರಿಯುದ್ದಕ್ಕೂ ಚೆನ್ನಮ್ಮ ಅವರ ಪಾರ್ಥಿವ ಶರೀರಕ್ಕೆ ಹೂಮಳೆ ಸುರಿಸಲಾಗ್ತಾ ಇದೆ. ಪಾರ್ಥಿವ ಶರೀರದ ದರ್ಶನ ಪಡಿತಾ ಇದ್ದಾರೆ ಸಾರ್ವಜನಿಕರು. ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಸಾಗ್ತಾ ಇರುವಂತಹ ಅಂತಿಮ ಯಾತ್ರೆಯನ್ನ ಕಣ್ತುಂಬಿಕೊಳ್ಳೋದಕ್ಕೆ, ಜೊತೆಗೆ ತಮ್ಮ ಅಂತಿಮ ನಮನವನ್ನ ಸಲ್ಲಿಸೋದಕ್ಕೆ ಮಾರ್ಗದುದ್ದಕ್ಕೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಸಾರ್ವಜನಿಕರು ಸೇರ್ತಾ ಇರುವಂಥದ್ದನ್ನು ರಸ್ತೆ ಇಕ್ಕೆಲಗಳಲ್ಲಿ ಗಮನಿಸಬಹುದು. ಬೆಂಗಳೂರಿನ ಪದ್ಮನಾಭನಗರದ ನಿವಾಸದಲ್ಲಿ ಬೆಳಗ್ಗೆ ಸುಮಾರು 12 ಗಂಟೆವರೆಗೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಅದಾದ ನಂತರ ಅಂತಿಮ ಯಾತ್ರೆ ಆರಂಭ ಆಗಿದೆ. ಅವರ ಹುಟ್ಟೂರು ಅಂದರೆ ಹೊಳೆನರಸೀಪುರಕ್ಕೆ ಈಗ ಅವರ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗ್ತಾ ಇದೆ. ರಸ್ತೆಯುದ್ದಕ್ಕೂ ಕೂಡ ಬೆಂಗಳೂರಿಂದ ಹಾಸನ ತಲುಪುವ ರಸ್ತೆ ಮಾರ್ಗದುದ್ದಕ್ಕೂ ಕೂಡ ನೆಲಮಂಗಲದ ಹಾದಿಯಾಗಿ ಏನು ಹಾಸನದತ್ತ ಹೋಗಲಾಗ್ತಾ ಇದೆ. ಈ ಅಂತಿಮ ಯಾತ್ರೆಯಲ್ಲಿ ಮಾರ್ಗದುದ್ದಕ್ಕೂ ಕೂಡ ಅಲ್ಲಲ್ಲಿ ಸಾರ್ವಜನಿಕರು ನೆರೆದಿದ್ದು ದರ್ಶನ ಪಡಿತಾ ಇದ್ದಾರೆ. ಹೊಳೆನರಸೀಪುರದತ್ತ ಚೆನ್ನಮ್ಮ ಅವರ ಪಾರ್ಥಿವ ಶರೀರ, ಅವರ ಅಂತಿಮ ಯಾತ್ರೆ ಹೊರಟು ಹಾಸನದಲ್ಲೂ ಕೆಲ ಕಾಲ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಿದ್ದಾರೆ. ಶಾಸಕ ಸ್ವರೂಪ್ ಪ್ರಕಾಶ್ ಹಾಸನದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಪುಷ್ಪಾಂಜಲಿ, ಪುಷ್ಪ ನಮನ ಸಲ್ಲಿಸುವುದಕ್ಕೆ 2 ಟ್ರ್ಯಾಕ್ಟರ್ಗಳ ಹೂವನ್ನು ತರಿಸಿದ್ದಾರೆ ಶಾಸಕ ಸ್ವರೂಪ್ ಪ್ರಕಾಶ್. ಪಾರ್ಥಿವ ಶರೀರಕ್ಕೆ ಪುಷ್ಪಾಂಜಲಿಯನ್ನ ಸಲ್ಲಿಸಲಿದ್ದಾರೆ ಶಾಸಕರು. ಅದಕ್ಕಾಗಿ ಅಂತ 2 ಟ್ರ್ಯಾಕ್ಟರ್ಗಳಷ್ಟು ಹೂವನ್ನು ತರಿಸಿದ್ದಾರೆ. ನಾವು ನೋಡ್ತಾ ಇದ್ವಿ, ಇದಕ್ಕೆ ಮುಂಚೆ ಕೂಡ ಸಾಕಷ್ಟು ಮಂದಿ ಬಂದವರು ಪುಷ್ಪ ನಮನವನ್ನು ಸಲ್ಲಿಸ್ತಾ ಇದ್ರು, ಪುಷ್ಪಾರ್ಚನೆಯನ್ನ ಮಾಡ್ತಾ ಇದ್ರು. ಮಾರ್ಗದುದ್ದಕ್ಕೂ ಕೂಡ ಸಾಕಷ್ಟು ಜನ ಅಂತಿಮ ದರ್ಶನವನ್ನು ಪಡೆದುಕೊಳ್ತಿದ್ದಾರೆ. ಹಾಸನದಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಕೆಲ ಹೊತ್ತು ಅಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ಅಂತ ಬೇಕಾದ ವ್ಯವಸ್ಥೆಗಳನ್ನು ಶಾಸಕ ಸ್ವರೂಪ್ ಪ್ರಕಾಶ್ ಅವರು ಅಲ್ಲಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅಲ್ಲಿ ಪುಷ್ಪ ನಮನವನ್ನು ಸಲ್ಲಿಸೋದಕ್ಕೆ, ಪುಷ್ಪಾಂಜಲಿ ನಮನವನ್ನು ಸಲ್ಲಿಸೋದಕ್ಕೆ ಹೂಗಳನ್ನು ತರಿಸಿದ್ದಾರೆ. ನೆಲಮಂಗಲದಿಂದ ಈಗ ಪಾರ್ಥಿವ ಶರೀರದ ಅಂತಿಮ ಯಾತ್ರೆ ತೆರಳಿದೆ. ದೇವೇಗೌಡರ ಪತ್ನಿಗೆ ಅಂತಿಮ ನಮನ ಸಲ್ಲಿಸಿದ್ದಾರೆ ಜನ. ಶ್ರದ್ಧಾಂಜಲಿಯ ವಾಹನಕ್ಕೆ ಹೂ ಹಾಕಿ ನಮಿಸಿದ್ದಾರೆ ಕಾರ್ಯಕರ್ತರು, ಅಭಿಮಾನಿಗಳು. ಬೆಳಗ್ಗೆಯಿಂದನೇ ಅಂತಿಮ ದರ್ಶನಕ್ಕೆ ಜನ ಇಲ್ಲಿ ರಸ್ತೆಗಳಲ್ಲಿ, ರಸ್ತೆ ಬದಿಗಳಲ್ಲಿ ಕಾದು ನಿಂತಿದ್ರು. ಯಾವಾಗ ಬೆಂಗಳೂರಿಂದ ಇದೇ ಮಾರ್ಗವಾಗಿ ಹೊಳೆನರಸೀಪುರಕ್ಕೆ ಹೋಗಲಾಗುತ್ತೆ ಅನ್ನುವಂಥದ್ದು ಗೊತ್ತಾಯಿತು, ಆಗಿಂದನೇ ಜನ ಕಾದು ನಿಂತಿದ್ರು. ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು, ಜೊತೆಗೆ ಅಭಿಮಾನಿಗಳು, ಅವರನ್ನು ಬಹಳ ಇಷ್ಟಪಟ್ಟವರು, ಬಲ್ಲವರು, ಅಂತಿಮ ದರ್ಶನ ಪಡ್ಕೊಳ್ಬೇಕು ಅಂಥೇಳಿ ರಸ್ತೆಗಳಲ್ಲೇ ಕಾದು ನಿಂತಿದ್ದವರು ನೂರಾರು ಸಂಖ್ಯೆಯಲ್ಲಿದ್ದರು ಜನ. ನೆಲಮಂಗಲದಿಂದ ಮುಂದಕ್ಕೆ ಸಾಗಿದೆ ಈಗ ಚೆನ್ನಮ್ಮ ಅವರ ಪಾರ್ಥಿವ ಶರೀರದ ಅಂತಿಮ ಯಾತ್ರೆ. ಈ ಸಂದರ್ಭದಲ್ಲಿ ಜನ ಕೂಡ ಆ ಶ್ರದ್ಧಾಂಜಲಿ ವಾಹನ ಏನಿದೆಯಲ್ಲ, ಪಾರ್ಥಿವ ಶರೀರವನ್ನ ಹೊತ್ತು ಸಾಗ್ತಾ ಇರುವಂಥ ಶ್ರದ್ಧಾಂಜಲಿ ವಾಹನ, ಅದಕ್ಕೆ ಪುಷ್ಪಗಳನ್ನು ಎರಚಿ ಹೂಗಳ ಸುರಿಮಳೆಗೈದು ತಮ್ಮ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ನೋಡಬಹುದು ನೀವು, ನೆಲಮಂಗಲ ಜಂಕ್ಷನ್ ಸಮೀಪ ಅಂತ ಅನ್ಸುತ್ತೆ ಇದು. ಸೊ ಅಲ್ಲಿ ಆ ಶ್ರದ್ಧಾಂಜಲಿ ವಾಹನ, ಚೆನ್ನಮ್ಮ ಅವರ ಪಾರ್ಥಿವ ಶರೀರ ಇದ್ದಂತಹ ಶ್ರದ್ಧಾಂಜಲಿ ವಾಹನ ಸಾಗುವಂಥ ಮಾರ್ಗದಲ್ಲಿ ಎಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಅನ್ನೋದನ್ನು ನೋಡಬಹುದು. ಇದೇ ಮಾರ್ಗವಾಗಿ ಶ್ರದ್ಧಾಂಜಲಿ ವಾಹನ ಹೋಗುತ್ತೆ. ಒಂದು ಪುಷ್ಪಾಂಜಲಿ ನಮನ, ನಮ್ಮ ಅಂತಿಮ ನಮನವನ್ನು ಸಲ್ಲಿಸಿಬಿಡೋಣ ಚೆನ್ನಮ್ಮನವರಿಗೆ ಅಂತ ಹೇಳಿ ಕಾರ್ಯಕರ್ತರು ಇದ್ದಾರೆ, ಗೌಡರ ಕುಟುಂಬದ ಅಭಿಮಾನಿಗಳು ಇದ್ದಾರೆ. ನೂರಾರು ಸಂಖ್ಯೆಯಲ್ಲಿ ಅಲ್ಲಿ ಜನ ಜಮಾಯಿಸಿರೋದನ್ನು ನೋಡಬಹುದು. ಶ್ರದ್ಧಾಂಜಲಿ ವಾಹನದ ಸುತ್ತ ಜನ ನೆರೆದಿದ್ದಾರೆ. ಚೆನ್ನಮ್ಮ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆದುಕೊಳ್ತಿದ್ದಾರೆ. ಬೆಂಗಳೂರಿಂದ ಹೊರಟಿದ್ದ ಶ್ರದ್ಧಾಂಜಲಿ ವಾಹನ ನೆಲಮಂಗಲ ತಲುಪ್ತಾ ಇದ್ದ ಹಾಗೆ ಈ ರೀತಿಯ ದೃಶ್ಯಗಳು ಕಂಡುಬಂತು. ಹಾಸನದಲ್ಲಿ ನಾಳೆ ಚೆನ್ನಮ್ಮ ಅವರ ಅಂತ್ಯಕ್ರಿಯೆಗೆ ಸಿದ್ಧತೆಗಳು ಒಂದ್ ಕಡೆ ನಡೀತಾ ಇದೆ. ವಿಶೇಷ ಅಂದ್ರೆ ಅಂತ್ಯಕ್ರಿಯೆಗೆ ವಾಸ್ತು ಪ್ರಕಾರನೇ ಸ್ಥಳ ನಿಗದಿ ಮಾಡಲಾಗಿದೆ. ಬೆಂಗಳೂರಿನ ಖ್ಯಾತ ವಾಸ್ತು ತಜ್ಞ ಹರಿಪ್ರಸಾದ್ ಅಂತ್ಯ ಸಂಸ್ಕಾರಕ್ಕೆ ಸ್ಥಳವನ್ನು ನಿಗದಿ ಮಾಡಿದ್ದಾರೆ. ದೇವೇಗೌಡರ ಕುಟುಂಬ ಸದಸ್ಯರ ಕೋರಿಕೆ ಮೇರೆಗೆ ಹರದನಹಳ್ಳಿಗೆ ವಾಸ್ತು ತಜ್ಞ ಹರಿಪ್ರಸಾದ್ ಅವರು ಭೇಟಿ ಕೊಟ್ಟು ಸ್ಥಳ ಪರಿಶೀಲಿಸಿ ವಾಸ್ತು ಪ್ರಕಾರವಾಗಿ ಸ್ಥಳವನ್ನು ನಿಗದಿ ಮಾಡಿದ್ದಾರೆ. TV9 ಜೊತೆ ಮಾತಾಡಿದ್ರು ವಾಸ್ತು ತಜ್ಞ ಹರಿಪ್ರಸಾದ್ ಅವರು. ಇಂತಹ ದೈವ ಭಕ್ತರು ಎಲ್ಲೂ ಕೂಡ ಸಿಗೋದಿಲ್ಲ, ಯಾವ ಕಡೆ ಸ್ಥಳ ನಿಗದಿ ಮಾಡಬೇಕು ಅಂತ ನೋಡೋದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ ಅಂತ ಹೇಳಿದ್ದಾರೆ.
ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಧರ್ಮಪತ್ನಿ ನಿನ್ನೆ ವಿಧಿವಶರಾಗಿದ್ದಾರೆ. ಅವರ ಅಂತಿಮ ದರ್ಶನ ಬೆಂಗಳೂರಿನಲ್ಲಿ ಮುಗಿದೀಗ ಪಾರ್ಥಿವ ಶರೀರ ಹಾಸನದ ಕಡೆ ಹೊರಟಿದೆ. ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನದ ನಂತರ ಏನು ಹರದಳ್ಳಿ ಸಮೀಪ ಇರತಕ್ಕಂಥ ಮಾವಿನಕೆರೆಯ ಬೆಟ್ಟದ ತಪ್ಪಲಿನಲ್ಲಿ ನಡೆಯುತ್ತೆ. ಅಲ್ಲಿ ಎಲ್ಲಿ ಯಾವ ಸ್ಥಳದಲ್ಲಿ ಅಂತ್ಯ ಸಂಸ್ಕಾರ ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಫೈನಲ್ ಮಾಡ್ಕೊಳ್ಬೇಕಾಗಿದೆ. ಈಗ ಬೆಂಗಳೂರಿನಿಂದ ವಾಸ್ತು ತಜ್ಞರೇ ಇಲ್ಲಿಗೆ ಬಂದಿದ್ದಾರೆ. ಇಲ್ಲಿ ಸ್ಥಳ ಪರಿಶೀಲನೆ ಮಾಡೋ ಸಲುವಾಗಿ ಅವ್ರು ನಮ್ಮ ಜೊತೆ ಮಾತಾಡ್ತಾರೆ. ಸರ್, ತಾವು ಎಲ್ಲಿಂದ ಬಂದಿರಿ ಸರ್? ವಾಸ್ತು ತಜ್ಞರು ತಾವು ಇದ್ದೀರಿ, ಯಾವ ಉದ್ದೇಶದಿಂದ ತಾವು ಇಲ್ಲಿ ಬಂದಿರಿ? ಇಲ್ಲ ಸರ್, ಅವ್ರ ಶ್ರೇಯಸ್ಗೋರು ಅವ್ರು ಚೆನ್ನಾಗಿರ್ಬೇಕಂತ ಅಷ್ಟೇ. ನಮ್ಮ ದೇವೇಗೌಡರ ಫ್ಯಾಮ್ಲಿ ಚೆನ್ನಾಗಿರಬೇಕು ಅಷ್ಟೇ. ನಮ್ಮ ಹತ್ರ ಏನಿದೆಯೋ ಅವರು ಚೆನ್ನಾಗಿರೋಕೆ ಏನೇನು ಮಾಡಬೇಕೋ ನಾವು ಮಾಡಬೇಕಿತ್ತು. ಭಗವಂತರು ನಾವು ಏನು ವಿದ್ಯೆ ಕೊಟ್ಟಿದ್ರೋ ಅದು ಸರ್ವಿಸ್ ಮಾಡಬೇಕಿತ್ತು ಅಷ್ಟೇ, ಬೇರೆ ಏನಿಲ್ಲ. ನಾವು ಗಮನಿಸಿದಾಗೆ ದೇವೇಗೌಡರು, ಚೆನ್ನಮ್ಮ ಅವ್ರ ಬಗ್ಗೆ ತಾವು ಅವ್ರ ಪರಿಚಯಿತರು ಅಂತ ಹೇಳಿದ್ರಿ. ಅವ್ರ ಬಗ್ಗೆ ತಾವು ಹಂಚ್ಕೊಳ್ಳೋದಾದ್ರೆ ಅವರ ಇದ್ದಂಥ ದೈವ ಭಕ್ತಿ, ಅವ್ರ ನಂಬಿಕೆಗಳು, ಆ ಥರ ದೈವ ಭಕ್ತಿ ಬರಬೇಕಂದ್ರೆ ಯಾರಿಗೆ ಬರಲ್ಲ ಸರ್. ಅಯ್ಯೋ, ಧರ್ಮವಾಗಿರ್ತೀರಿ, ದೈವಭಕ್ತಿ ಆಗಿರ್ತೀರ, ಆ ದೈವಭಕ್ತಿ ಈ ಥರ ಮ್ಯಾಲಕ್ಕೆ ಬಂದಿದೆ ಅವ್ರಿಗೆ ಅಷ್ಟೇ, ಬೇರೆ ಏನಿಲ್ಲ. ನೀವು ಅಲ್ಲಿ ಸ್ಥಳಕ್ಕೆ ಹೋಗಿ ಅಲ್ಲಿ ಏನು ಪ್ರದೇಶ ಇದೆ ಅಲ್ಲಿ ಎಲ್ಲಿ ಒಂದು ಕಾರ್ಯ ಮಾಡಬೇಕು ಅಂತ ಸ್ಥಳ ನಿಗದಿ ಮಾಡ್ತೀವಿ? ಹೌದು ಸರ್, ಕರೆಕ್ಟ್. ಇಲ್ಲಿ ಮಾಡಿರಿ ಅಂತ ಚೆನ್ನಾಗಿರುತ್ತೆ ಅಂತ ಫಸ್ಟೇ ಪ್ಲ್ಯಾನಲ್ಲಿ ಈ ಥರ ಮಾಡಬೇಕಂತ ಡಿಸೈಡ್ ಆಯಿತು. ಜಸ್ಟ್ ನೋಡ್ಕೊಂಡು ಹೋಗ್ಬೇಕಂತ ಬಂದೆ. ಇದಿಷ್ಟು ವಾಸ್ತು ಪ್ರಕಾರವಾಗಿ ಆ ಒಂದು ಕೊನೆಯ ಅಂತಿಮ ಸಂಸ್ಕಾರಗಳನ್ನು ನೆರವೇರಿಸಬೇಕು ಅಂತಕ್ಕಂಥದ್ದಕ್ಕೆ ಸ್ಥಳ ನಿಗದಿಗಾಗಿ ಅವರು ಬಂದಿರತಕ್ಕಂಥದ್ದು. ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ.